ಬೈತಿದ್ರು ಬಾಯಿಗೆ ಬಂದಾಗ, ನೀ ಮೊದ್ಲೇ ಬಾರಿಸ್ತಿದ್ದೆ, ಮೊದ್ಲೇ ಮುತ್ತು ಕೊಡ್ತಿದ್ದೆ ಕೇಳ್ತಿದ್ರು. ಗುರುಗಳು ಬೈತಿದ್ರು. ಅವ್ರ ಹೆಸರು ಸುನಿಲ್ ಭಂಡಾರಿ ಅಂತ. ಸುನಿಲ್ ಭಂಡಾರಿ ಕಡ್ತಪ್ಪ ಅಂತ. ನನಗೆ ನಿದ್ರೆ ಬಂದ ಟೈಮಲ್ಲಿ ಅವ ಬೇರೆ ಬೇರೆ ಎಲ್ಲ ಬಾರಿಸುದು, ಮೊದಲಲ್ಲಿ ನುಡಿಸುದು. ಅದು ರಾಕೇಶ್ ಅಣ್ಣ ಬೈತಿದ್ರು ಅವನಿಗೆ, ಅಂತ ಬಾರಿಸ್ತೀನಿ. ಪ್ರಚಾರ ಮಾಧ್ಯಮಗಳ ನಾವು ಮುಂದೆ ಬಂದ, ನಾವು ಯಕ್ಷಗಾನಕ್ಕೆ ಹೆಚ್ಚು ಒತ್ತು ಕೊಟ್ಟದ್ರಿಂದ ಪ್ರಚಾರ ಮಾಧ್ಯಮಗಳಲ್ಲಿ ನಾವು ಸ್ವಲ್ಪ ಹಿಂದೆ ಬಿತ್ತು. ನಾವು ಅದನ್ನು ಮೊದಲೇ ನಾವು ಶುರು ಮಾಡ್ಕೊಂಡಿದ್ರೆ ನಾವು ದೊಡ್ಡ ವಿಷಯಗಳಲ್ಲಾಗಿತ್ತು ಅದು ಬಾರಿಸುದು. ಪೊಡವಿ ಪಾಲಕ ಭಾಗ್ಯದಾಯಕ ನುಡಿಯದಲ್ಲಿಗೆ ನಡೆಯವೆ ಓರ್ವನೇ. ಈಗಿನ ಯಂಗ್ ಸ್ಟಾರ್ಗಳಿಗೆ ಏನಾಗಿದೆ ಕೇಳಿದ್ರೆ, ಅದನ್ನ ಸ್ಪಷ್ಟವಾಗಿ ನುಡಿಸುವ ಸಾಧನೆ ಇದಿಲ್ಲ, ಮೆಂಟಾಲಿಟಿ ಇಲ್ಲ ಅವರಿಗೆ. ಎತ್ತಿ ಬಾರಿಸ್ಬೇಕು ನಾವು ಹೇಳುವಂಥದ್ದು ಅವ್ರ ಮೆಂಟಾಲಿಟಿ. ನಿಧಾನವಾಗಿ ಅಥವಾ ಶುದ್ಧ ಪೆಟ್ಟುಗಳನ್ನು ಬಾರಿಸಬೇಕೊಳ್ಳುವಂತದ್ದು ಗೊತ್ತಿದ್ರು ಸಮೇತವಾಗಿ ಅದನ್ನು ಇಂಟ್ರೆಸ್ಟ್ ಕೊಡುದಿಲ್ಲ. ನಾವು ಮೊದಲೇ ಬಾರಿಸುವಾಗ ವಿದ್ವಾಂಸರು ಹೇಳಿದ್ದನ್ನು ಪ್ರಥಮವಾಗಿ ಆ ರಾಗವನ್ನು ಹೇಳುವುದು ನಾನಾಗಿತ್ತು. ನನಗೀಗ ಅನಿಸ್ತದೆ ನಾ ಭಾಗವತಿಗೆ ಕಲಿಬೇಕಾಗಿತ್ತು ಹೇಳಿ. ನಾ ಭಾಗವತಿಗೆ ಅಂದ್ರೆ ಭಾರಿ ಹೊಣೆಗಾರಿಕೆ ಉಂಟು, ಕೆಲಸ ಉಂಟು. ಭಾಗವತ ಆದವಂಗ ಅನುಭವ, ಅರ್ಥಜ್ಞಾನ ಇರಬೇಕು, ಸಾಹಿತ್ಯ ಜ್ಞಾನ ಇರಬೇಕು, ಆಯ್ತಾ ಇಲ್ಲ ಮೊದ್ಲೇ ಚಂಡೆ ಬೇಕು, ಅವನಿಗೆ ಗೊತ್ತಿರಬೇಕು, ಮತ್ತೆ ಅಷ್ಟೇ ಅನುಭವಗಳು ಬೇಕು ಅಂತ ತಿಳ್ಕೊಂಡಿದ್ದು. ಈಗಿನ ವಾತಾವರಣದಲ್ಲಿ ಅನುಭವಗಳು ಬೇಡ, ಭಾಗವತಿಗೆ ಮೊದಲು ಬೇಕಿತ್ತು. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ರಮೇಶ್ ಭಂಡಾರಿ ಕಡತುಕ್ ಅವರೇ, ಯಕ್ಷಗಾನದಲ್ಲಿ ಭಾಗವತರಿಗೆ ಸಾಥ್ ಕೊಡುವಲ್ಲಿ ಮದ್ದಳೆ ಚಂಡೆಗಾರರು ಬಹಳ ಮುಖ್ಯರೆನಿಸ್ತಾರೆ. ಹೌದೌದು. ಮದ್ದಳೆಗಾರರು ಯಾವ ರೀತಿಯಾದಂತಹ ಒಂದು ಕಾರ್ಯವನ್ನು ಒಂದು ರಂಗ ಪ್ರದರ್ಶನದಲ್ಲಿ ಭಾಗವತರಿಗೆ ಸಾಥನ ಕೊಡ್ಲಿಕ್ಕೆ ಸಾಧ್ಯ ಎನ್ನುವುದ್ರ ಬಗ್ಗೆ ನೀವು ವಿಚಾರಿಸಬಹುದಾ? ಯಕ್ಷಗಾನ ಭಾಗವತರುಗಳಿಗೆ ಕೆಲವು ಭಾಗವತರುಗಳಿಗೆ ಮದ್ದಳೆ ಚಂಡೆ ಗಟ್ಟಿ ಬೇಕಾಗ್ತಿತ್ತು, ಕೆಲವು ಜನರ ಅದ್ ಬೇಡ, ಕೆಲವು ಭಾಗವತರಿಗೆ ಅದು ಬೇಡ. ಉದಾಹರಣೆ ನಮ್ಮ ಕೇಶವ ಹೆಗ್ಡೆ ಇದ್ರು, ಅವರೊಟ್ಟಿಗೂ ನಾನು ಬಾರಿಸಿದೆ. ಅವರಿಗೆ ಚಂಡೆ ಮೊದ್ಲೇ ಬೇಕು, ಬಿಟ್ರೆ ಎಷ್ಟು ಇರ್ಬೇಕು ಅಷ್ಟೇ ಇರ್ಬೇಕು, ಅವರಿಗೆ ಗಲಾಟೆ ಆಗೋಕ್ಕಿಲ್ಲ. ಕೆಲವು ಜನ ನಮ್ಮ ಗೋಪಾಲಣ್ಣ, KP ಹೆಗ್ಡೆಯವರು, ಮರಿಯಪ್ಪಾಚಾರ್ಯ, ಸುಬ್ರಹ್ಮಣ್ಯಾಚಾರ್ಯ, ಇವರಿಗೆಲ್ಲ ನೀವು ಎಷ್ಟು ಗಟ್ಟಿ ಬಾರಿಸ್ರು ಕಡಿಮೆ, ಚಂಡೆ ಮೊದ್ಲು ಎಷ್ಟು ಗಟ್ಟಿ ಬಾರಿಸ್ರು ಬೇಕು ಅವ್ರಿಗೆ. ಹೆಚ್ಚುವಳಿ ಹೇಳುದಿಲ್ಲ ಆಗಿತ್ತು, ಇಲ್ಲ ಆಗಿತ್ತು ಅವ್ರಿಗೆ. ಎಷ್ಟು ಗಟ್ಟಿ ಬಾರಿಸ್ರು ಅವ್ರಿಗೆ ಬೇಕಿತ್ತು. ಭಾಗವತರ ಇಷ್ಟಕ್ಕಂತ ಬಾರಿಸ್ಬೇಕನ್ನೋದಾಗಿ ಹೇಳ್ತೀನಿ. ಇವತ್ತು ನಾವ್ ಎಲ್ರಿಗೊಂದು ಸ್ವಲ್ಪ ಮಧ್ಯಂತರದ ಸ್ವಲ್ಪ ಬಾರ್ಸ್ಲಿಕ್ಕೆ ಸಾಕು, ಬಾರ್ಸೋರು ಸಿಟ್ಟು ಬರ್ತಿತ್ತು ಅವ್ರಿಗೆ ಅವಾಗ. ಇವತ್ತು ಬಾರ್ಸ್ಲಿಲ್ಲ ಅಂತ ಗಟ್ಟಿಲ್ಲ, ಉದಾಸೀನ ಮಾಡ್ದ ಅಂತ ಹೇಳ್ತಿದ್ರು. ಆ ರೀತಿ ಇತ್ತು ಅವಾಗ. ಒಟ್ಟಾರೆಯಾಗಿ ಭಾಗವತರ ಪದ್ಯಗಳಿಗೆ ಸಾಥು ಮದ್ದಲೆ ಬಹಳ ಮುಖ್ಯ. ಎಡಬಲ ಕೊಡುವ ವಿಚಾರದಲ್ಲಿ ರಮೇಶ್ ಅವರ ಮದ್ದಲೆಗಾರಿಕೆ ಎಡಬಲ, ಪದ್ಯ ಹೇಳುವುದಕ್ಕಾಗ್ಲಿ, ಚಂಡೆ ವಾದನಕ್ಕಾಗ್ಲಿ, ಮತ್ತೆ ರಂಗದಲ್ಲಿ ಅಭಿನಯಿಸುವಂತ ಕಲಾವಿದರ ನೃತ್ಯಕ್ಕಾಗಲಿ ಅತಿ ಅಮೋಘವಾಗಿ ಸಂಯೋಜಿಸ್ತದೆ ಅಂತ. ಆ ಕುರಿತಾಗಿ ತಮ್ಮ ಏನು ಯೋಜನೆಗಳೇನು? ನಮ್ಗ ನಾನು ಯಕ್ಷಗಾನ ಕಲಿಯುವಾಗ ನಮ್ಮ ಗುರುಗಳು ಹೇಳಿದ್ರು, ಅವ್ರಿಗೆ ನಿಧಾನ ಬಾರಿಸ ಸಿಟ್ಟು ಬರ್ತಿತ್ತು. ನನ್ನ ಫ್ರೆಂಡ್ AP ಪಾಠಕ್ನವರು, ಅವರು ಸ್ವಲ್ಪ ನಿಧಾನ ಬಾರಿಸೋದಾಗಿತ್ತು. ಅವನ ಹತ್ರ ಸ್ಟೆಮಿನಿ ಕಡಿಮೆ ಇತ್ತು ಅವಾಗ. ಅವ್ನು ನಿಧಾನ ಬಾರಿಸೋರು, ಬೈತಿದ್ರು ಬಾಯಿಗೆ ಬಂದಾಗ, ನೀ ಮೊದ್ಲೇ ಬಾರಿಸ್ತಿದ್ದೆ, ಮೊದ್ಲೇ ಮುತ್ತು ಕೊಡ್ತಿದ್ದೆ ಕೇಳ್ತಿದ್ರು ಗುರುಗಳು. ಬೈತಿದ್ರು ಗಟ್ಟಿ ಬಾರಿಸ್ಬೇಕು, ಕೈ ನೆಗೆದು ಬಾರಿಸ್ಬೇಕು. ಅವೆಲ್ಲ ಬಾರಿಸ್ತಿದ್ದೆ, ಕೈ ನೆಗೆದು ಬಾರಿಸ್ಬೇಕು, ಕೇಳ್ಬೇಕು ಕಲಾವಿದರಿಗೆ ನಾವ್ ಏನ್ ಬಾರಿಸು ಅಂತ ಕೇಳ್ಬೇಕು, ಹೀಗೆಲ್ಲ ಬೈತಿದ್ರು ಅವ್ರು. ಹಾಗಾಗಿ ನನಗ ಮೊದ್ಲಿಂದಾನು ನಿಧಾನ ಬಾರಿಸೋದು ಅಂದ್ರೆ ಏನೋನೇ ಗೊತ್ತಿಲ್ಲ. ಕೈ ಎತ್ತಿ ಗಟ್ಟಿ ಬಾರಿಸೋದೇ ನಮ್ಗೆ ಅಭ್ಯಾಸ. ಅದು ಕ್ರಮೇಣ ಬರ್ತಾ ಏನಾಯ್ತು ಕೇಳಿದ್ರೆ, ಕೆಲವು ಚಂಡವಾದನದಲ್ಲೂ ಆಗ ಕೆಲವು ಜನಕ್ಕೆ ನೀವು ಮೊದ್ಲು ಎಷ್ಟು ಗಟ್ಟಿ ಬಾರಿಸಿದ್ರು ಬೇಕು. ಈ ರಾಕೇಶ್ ಮಲ್ಯ, ಚಂಡ ರಾಮಣ್ಣ, ಮಂದರ್ತಿ ರಾಮ ಅವರು, ಅವ್ರಿಗೆಲ್ಲ ನೀವು ಎಷ್ಟು ಗಟ್ಟಿ ಮೊದ್ಲೇ ಬಾರಿಸಿದ್ರು ಬೇಕು, ಖುಷಿ ಅವ್ರಿಗೆ. ಈ ನಿಧಾನವಾಗಿ ಮೊದ್ಲೇ ಬಾರಿಸಿದ್ರು ಅವ್ರು ಇಂಟ್ರೆಸ್ಟ್ ಪಡುದಿಲ್ಲ ಅವಾಗ. ನನಗೆ ಈ ಮೇಳಕ್ಕೆ ಬರ್ತಾ ಒಂದು ವರ್ಷ ಚಂದ್ರಾಚಾರ್ಯ ಅಂತ ಕುಕ್ಕುಡ್ತಿ ಅವರು ಹಾಗೆ, ಅವ್ರು ಏನು ಬಾರಿಸ್ತಿದ್ರು ಮುಖ್ಯ ಅಲ್ಲ, ಆದ್ರೆ ಬಾರಿಸೋದು ಮಾತ್ರ ಸಿಕ್ಕಾಪಟ್ಟೆ ಗಟ್ಟಿ ಜಪ್ತಿದ್ರು ಅವ್ರು. ನಮಗ್ ಮೊದ್ಲೇ ಕೇಳುದಿಲ್ಲ ಆಯ್ತು, ಅವ್ರು ಚಂಡೆವಾದ ನಾವು ಎಷ್ಟು ಗಟ್ಟಿ ಬಾರಿಸಿದ್ರು ಮೊದ್ಲೇ ಕೇಳುದಿಲ್ಲ ಅವಾಗ. ಮೈಕೆ ಇರುದಿಲ್ಲ ಅವ್ರಿಗೆ, ಮೇಲ್ ಮೈಕು ಆಧಾರ ಇರ್ತಿತ್ತು ಚಂಡೆಯವ್ರಿಗೆ. ನಮಗ್ ಮೊದ್ಲೇ ಅವರಿಗೆ ಭಾಗವತರ ಮೈಕನೇ ಆಧಾರ. ಎಷ್ಟು ಗಟ್ಟಿ ಬಾರಿಸಿದ್ರು ನಾವು ಕಡಿಮೆ ಇರ್ತಿತ್ತು, ನಾವು ಬಾರಿಸಿದ್ದೆ ಕಡಿಮೆ ಇವತ್ತೆ ಹೇಳಿ. ಅದ ನಂತರ ರಾಕೇಶ್ ಮಲ್ಯರು ಬಂದ್ರು,
ರಾಕೇಶ್ ಮಲ್ಯಾರು ಬಂದು ಅವರೊಟ್ಟಿಗೆ ಒಂದು 2-3 ವರ್ಷ ಕೆಲಸ ಮಾಡಿದೆ. ಅದ್ರ ಮಧ್ಯಂತರದಲ್ಲಿ ಮಂದರ್ತಿ ಮೇಳಕ್ಕೆ ನಮ್ಮ ತಮ್ಮನಿಗೆ, ನಮ್ಮ ಚಿಕ್ಕಪ್ಪನ ಮಗ ನಮ್ಮ ತಮ್ಮನೇ, ಅವನನ್ನ ಈ ಮೇಳಕ್ಕೆ ತಕೊಂಡ್ಬಂದು ಸೇರ್ಪಡೆ ಮಾಡಿದೆ. ಅವ ಇಡಗುಂಜಿ ಕೆರಮನೆ ಕೇಂದ್ರದಲ್ಲಿ ಕುಟ್ಟಿ ಆಚಾರ್ಯ ಹತ್ರ ಕಲಿತು ಪ್ರಥಮವಾಗಿ ಮಧ್ಯಂತರದಲ್ಲಿ ಪೇಳ್ರು ಮೇಳಕ್ಕೆ ಹೋದ. ಅವ ಪೇಳ್ರು ಮೇಳದಿಂದ ನಾನು ತಪ್ಪಿಸಿ ಈ ಮೇಳಕ್ಕೆ ಕರ್ಕೊಂಡ್ಬಂದು ನನ್ನೊಟ್ಟಿಗೆ ಒಂದು 8 ವರ್ಷ ಅವನನ್ನು ಇಟ್ಕೊಂಡೆ, ಒತ್ತು ಮೊದ್ಲೆಗಾಗಿ ಇಟ್ಕೊಂಡೆ. 8 ವರ್ಷದ ನಂತರ ಅವನನ್ನ ಮತ್ತೊಂದು ಮೇಳಕ್ಕೆ ಮೇನ್ ಮೊದ್ಲೆಗಾರನಾಗಿ ಸೇರ್ಪಡೆ ಮಾಡಿದೆ ನಾನು. ಅವ್ರ ಹೆಸರು ಸುನೀಲ್ ಭಂಡಾರಿ ಅಂತ. ಸುನೀಲ್ ಭಂಡಾರಿ ಕಾಡ್ತಪ್ಪ ಅಂತ ಒಂದು 8 ವರ್ಷ ನನ್ನೊಟ್ಟಿಗೆ ಅವನನ್ನು ಇಟ್ಟು, ಅವನು ಹಾಗೆ ಅವನಿಗೆ ಅವಾಗ ಇಂಟ್ರೆಸ್ಟ್, ಬೇರೆ ಬೇರೆ ಬಾರಿಸ್ಬೇಕು ಅನ್ನೋದು ಇಂಟ್ರೆಸ್ಟ್. ಮತ್ತೆ ನನಗೆ ನಿದ್ರೆ ಬಂದ ಟೈಮಲ್ಲಿ ಅವ ಬೇರೆ ಬೇರೆ ಎಲ್ಲ ಬಾರಿಸೋದು, ಮೊದಲಲ್ಲಿ ನುಡಿಸುದು, ಬೇರೆ ಬೇರೆ ನುಡಿಸುದು. ಅವ್ ಹೀಗೆ ಮಾಡು ಅದು ರಾಕೇಶ್ ಅಣ್ಣ ಬೈತಿದ್ರು ಅವನಿಗೆ, ಅಂತ ಬಾರಿಸ್ತೀನಿ ನೀನು, ಹಾಗೆಲ್ಲ ಮೊದ್ಲು ಬಾರ್ಸೋಕಿಲ್ಲ ನೀವು, ಅವ್ರು ಬಾರಿಸ್ಬೇಕಂತ ಮನಿಕಂತ. ಈಗ ಅವ್ರು ಮನಿಕ್ ಅಂದ್ಕೊಳ್ಳೆ ನೀ ಬಾರ್ಸಕ್ ಶುರು ಮಾಡ್ತಾರೆ, ಬೈತಿದ್ರು ಅವಾಗ. ಹೊಸತನ ಕೊಡ್ಬೇಕು, ಅವನಿಗೊಂದು ಮೊದ್ಲಿಂದನೂ ಇಂಟ್ರೆಸ್ಟ್. ಹಾಗೆ ಅವನು ಮತ್ತೆ ನಮ್ಮ ಮೇಳದಲ್ಲಿ ಒಂದು 8 ವರ್ಷ ನನ್ನೊಟ್ಟಿಗೆ ಇಟ್ಕೊಂಡೆ. ಅದ್ರ ನಂತರ ಗೋಪಾಲ್ ಗಾಣಿಗ್ರೊಟ್ಟಿಗೆ ಕೆಲಸ ಮಾಡ್ದ. ಅವನಿಗೆ ರಾಕೇಶ್ ಅಣ್ಣ ಸಿಕ್ಕಿದ್ರು, ನನಗೆ ಬೇರೆ ಬೇರೆ ಚಂಡೆ ಅವ್ರನ್ನೆಲ್ಲ ನನ್ನೊಟ್ಟಿಗೆ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಅವ್ರೊಟ್ಟಿಗೆ ಕೆಲಸ ಮಾಡೋದು ಅವನಿಗೆ ಪ್ಲಸ್ ಆಯ್ತು. ಮತ್ತೆ ಒಳ್ಳೆ ಮೊದ್ಲೆಗಾರನಾಗಿ ತಯಾರಾದ. ಮುಂದೆ ಧಾರೇಶ್ವರ ಒಟ್ಟಿಗೆ ಕೆಲಸ ಮಾಡ್ದ ಅವ, ರಾಘವೇಂದ್ರಾಚಾರ್ಯ ಒಟ್ಟಿಗೆ ಪೇಳ್ರು ಮೇಳದಲ್ಲಿ ಕೆಲಸ ಮಾಡ್ದ. ಸ್ವಲ್ಪ ಪ್ರಚಾರ ಮಾಧ್ಯಮಗಳ ನಾವು ಮುಂದೆ ಬಂದ. ನಾವು ಯಕ್ಷಗಾನಕ್ಕೆ ಹೆಚ್ಚು ಒತ್ತು ಕೊಟ್ಟದ್ರಿಂದ, ಯಕ್ಷಗಾನದಲ್ಲೇ ಇರ್ಬೇಕು ಒಂದು ಒತ್ತು ಕೊಟ್ಟದ್ರಿಂದ ಪ್ರಚಾರ ಮಾಧ್ಯಮಗಳಲ್ಲಿ ನಾವು ಸ್ವಲ್ಪ ಹಿಂದೆ ಬಿತ್ತು. ನಾವು ಅದನ್ನು ಮೊದಲೇ ನಾವು ಶುರು ಮಾಡ್ಕೊಂಡಿದ್ರೆ ನಾವು ದೊಡ್ಡ ವಿಷಯಗಳಲ್ಲಾಗಿತ್ತು. ಅದು ಬಾರಿಸೋದು, 2 ಬಾರಿಸೋದು, 3 ಬಾರಿಸೋದು, ಬೇರೆ ಬೇರೆ ನುಡಿಸುವಂತದ್ದು ಏನು ಮುಖ್ಯ ಅಲ್ಲ. ಜನಪ್ರಿಯತೆಗೆ ಕಲಾವಿದರನ್ನ ಪ್ರಚಾರಕ್ಕೆ ತರಬೇಕಾದಂತ ಪ್ರಚಾರ ಮಾಧ್ಯಮ ಸಿಗ್ಲಿಲ್ಲ ಅಂತ. ಖಂಡಿತ. ರಮೇಶ್ ಭಂಡಾರಿ ಅವರೇ, ಸುನಿಲ್ ಭಂಡಾರಿ ಅವ್ರನ್ನ ಕರೆಕ್ಟ್ ತರ್ತೀರಿ, ಅವ್ರನ್ನು ಕೂಡ ಒಂದು ಉನ್ನತ ಮಟ್ಟದಲ್ಲಿ ಒಬ್ಬ ಕಲಾವಿದರನ್ನ ಸೃಷ್ಟಿಸಿದ ಒಂದು ಆತ್ಮಸಂತೃಪ್ತಿ ಅವ್ರಿಗೂ ಕೂಡ ಅಪಾರವಾದ ಗೌರವ ತಮ್ಮ ಮೇಲಿದೆ. ಈ ರೀತಿಯಾಗಿ ಚಂಡೆ ಮದ್ದಲೆ ಮತ್ತು ಭಾಗವತರ ಸಾತ್ನಲ್ಲಿ ಒಂದು ಕೋಆರ್ಡಿನೇಷನ್, ಒಂದು ಸಂಯೋಜತೆ ಇರಬೇಕು ಅನ್ನೋದಾಗಿ, ಸಾಮರಸ್ಯ ಇದ್ದಾಗ ರಂಗದಲ್ಲಿ ಅದ್ಭುತವಾಗಿ ಕಾಣಲಿಕ್ಕೆ ಸಾಧ್ಯ. ಇನ್ನು ಕೆಲವು ಮದ್ದಲೆಗಾರರಲ್ಲಿ ಈ ಹೆಣ್ಣು ಬಣ್ಣದ ಪ್ರವೇಶ, ಮತ್ತೆ ಕೆಲವೊಂದು ಪ್ರಯಾಣ ಕುಣಿತದ ಪ್ರವೇಶಗಳು, ಮತ್ತೆ ಯುದ್ಧದ ಸನ್ನಿವೇಶಕ್ಕೆ ಪ್ರಯತ್ನಗಳೆಲ್ಲ ಇದೆ. ಅಂತಹ ಸ್ಪೆಸಿಫಿಕ್ ಆಗಿ ಇಂಥದ್ದನ್ನೇ ಬಾರಿಸ್ಬೇಕಂತ ಇದೆ. ಆ ಸಂಪ್ರದಾಯಗಳನ್ನ ಈಗ ಉಳಿಸ್ಕೊಂಡು ಬರ್ತಾ ಇದ್ದಾರ ಮುಂದಿನ ಮೊದಲೆಗಾರರು ಎನ್ನುವುದಾಗಿ ಏನಾದ್ರು? ಈಗಿನ ಮೊದಲೇ ವಾದಕರು ಕಲಿಯುವಾಗ ಅದನ್ನು ಎಲ್ಲವನ್ನು ಕಲಿತಾರೆ. ಮತ್ತೆ ಈಗಿನ ಯಂಗ್ ಸ್ಟಾರ್ಗಳಿಗೆ ಏನಾಗಿದೆ ಕೇಳಿದ್ರೆ ಅದನ್ನ ಸ್ಪಷ್ಟವಾಗಿ ನುಡಿಸುವ ಸಾಧನೆ ಇದಿಲ್ಲ, ಮೆಂಟಾಲಿಟಿ ಇಲ್ಲ ಅವರಿಗೆ. ಹೆಚ್ಚು ಬಾರಿಸ್ಬೇಕು ನಾವು ಹೇಳುವಂಥದ್ದು ಅವ್ರ ಮೆಂಟಾಲಿಟಿ, ಜಾಸ್ತಿ ಬಾರಿಸ್ಬೇಕು ಹೇಳುದೇ. ಈ ನಿಧಾನವಾಗಿ ಅಥವಾ ಶುದ್ಧ ಪೆಟ್ಟುಗಳನ್ನು ಬಾರಿಸಬೇಕು ಗೊತ್ತಿದ್ರು ಸಮೇತವಾಗಿ ಅದನ್ನು ಇಂಟ್ರೆಸ್ಟ್ ಕೊಡುದಿಲ್ಲ. ಯಾಕಂದ್ರೆ ಈ ಶುದ್ಧತೆಗಳನ್ನು ಕಲಿದಿಗಿದ್ದೆ ಅದನ್ನು ಬಾರಿಸ್ಲಿಕ್ಕೆ ಆಗುದೇ ಇಲ್ಲ. ಮೂಲ ನಾವು ಏನ್ ಮೊದಲೇ ಬಾರಿಸ್ಬೇಕು ಅದಷ್ಟು ಕಲಿತೆ ಮುಂದೆ ಹೋಗ್ಬೇಕಿರ್ತದೆ. കാരണം ನಮ್ಮ ಕೈ ಚುರುಕಿನ ಇದ್ರಲ್ಲಿ ನಮ್ಮ ಮೆಂಟಾಲಿಟಿ ನಾವು ಏನನ್ನು ಬಾರಿಸ್ಬೋದು. ಮೊದಲು ಏನಿತ್ತು ಕೇಳಿದ್ರೆ, ಒಂದು ಬಣ್ಣದ ಒಡ್ಡೊಳಗ ಮಾಡಿದ್ರೆ ಅದಕ್ಕೆ ಹೀಗೆ ಬಾರಿಸ್ಬೇಕು, ಒಂದು ಕಿರಾತ ಒಡ್ಡೊಳಗ ಮಾಡ್ರೆ ಹೀಗೆ ಬಾರಿಸ್ಬೇಕು, ಒಂದು ಅಬ್ರ ಹಾಕಿದ್ರೆ ಹೀಗೆ ಅಬ್ರ ಹಾಕ್ಬೇಕು ಅಂತ ಇತ್ತು. ಈಗ ಅದು ಯಾವುದು ಹೀಗೆ ಮಾಡ್ಬೇಕು ಅನ್ನುವಂಥದ್ದಿಲ್ಲ, ಹೋಗೋಗಿದೆ ಈಗ. ಯಾಕಂದ್ರೆ ಅವ ಬಣ್ಣದ ಒಡ್ಡೊಳಗ ಬಣ್ಣದವರು ಸಮೇತವಾಗಿ ಸಕ್ಕಟ್ ಲಕ್ಷ್ಮಣ್ ಅಂತವ್ರು ಹೀಗೆ ಮಾಡ್ತಿದ್ರು. ಅವರು ಯಲ್ಲಂಪಳ್ಳಿ ಜಗನ್ನಾಥಾಚಾರ್ಯ ಹೀಗೆ ಮಾಡ್ತಾರೆ. ಅದಕ್ಕೆ ನಾವು ಅದು ಬಾರಿಸ್ರೆ ಮಾತ್ರ ಚಂದ, ಅವರಿಗೆ ಬೇರೆ ಏನು ಬಾರಿಸೋರು ಚಂದ ಇಲ್ಲ ಆಗಿತ್ತು. ಒಡ್ಡೊಳಗದಲ್ಲಿ ಶುದ್ಧತೆ ಪೆಟ್ಟುಗಳು ಇಂತಿಷ್ಟೇ ಹೀಗೆ ಬಾರಿಸ್ಬೇಕು ಅನ್ನೋದೊಂದು ಪದ್ಧತಿ ಉಂಟು ಯಕ್ಷಗಾನದಲ್ಲಿ. ಅದೇ ಬಾರಿಸಿ ಚಂದ ಬಿಟ್ರೆ ಅದು ಹೊರತಾಗಿ ನಾವು ಬೇರೆ ಏನನ್ನು ಬಾರಿಸಿದ್ರು ಅದು ಏನೋ ಬೇರೆ ಕೇಳ್ತಾರೆ. ಇದು ಯಕ್ಷಗಾನ, ಇದು ಈ ಒಡ್ಡೊಳಗಿನ ಪೆಟ್ಟಲ್ಲ ಇದು ಹೇಳಿ ಎನ್ನುವುದಾಗಿ. ಈ ರೀತಿಯಾಗಿ ಶುದ್ಧತೆಗಳನ್ನ ಕಾಪಾಡಿಕೊಳ್ಳಿ ಅನ್ನೋದಾಗಿ. ಅದು ಮೂಲ ಕಾರಣ ಏನು ಕೇಳಿದ್ರೆ, ಕೆಲವು ಮೇಳದಲ್ಲಿ ಒಡ್ಡೊಳಗ ಅನ್ನೋದೇ ಹೋಗೋಗಿದೆ. ಅದನ್ನು ಈಗ ಯಂಗ್ ಸ್ಟಾರ್ ಗಳು ಬಾರಿಸ್ಲಿಕ್ಕೂ ಅವಕಾಶ ಇಲ್ಲ, ಗೊತ್ತಿದ್ರು ಬಾರಿಸ್ಲಿಕ್ಕೆ ಅವಕಾಶಗಳಿಲ್ಲ. ಅದೇ ಅವಕಾಶ ಮಾತಿದ್ರೆ ಬಾರಿಸ್ಲಿಕ್ಕೆ ಆಗ್ತದೆ, ಹೀಗೆ ಬಾರಿಸ್ಲಿಕ್ಕೆ ಆಗ್ತದೆ ಅಥವಾ ಗೊತ್ತಿದ್ರಂತ ಕೇಳಿ ಕಲೀಲಿಕ್ಕೆ ಆಗ್ತದೆ. ಈಗ ಒಡ್ಡೋಲ್ಗ ಹೇಳೋದೇ ಹೋಗೋಗಿದೆ. ಈಗ ಅದನ್ನು ಬಾರಿಸ್ಲಿಕ್ಕೂ ಈಗ ಕಲ್ತವ್ರಿಗೆ ಅದನ್ನು ಬಾರಿಸ್ಲಿಕ್ಕೂ ಅವಕಾಶಗಳಿಲ್ಲ. ಅಲ್ಲಿ ಕಲಿಬೇಕಾದ್ರೆ ಕಲಿತಾರೆ, ಮೇಳಕ್ಕೆ ಬರುವಾಗ ಮಾಡ್ತೋಗ್ತದೆ. ಈಗ ನಮ್ಮ ಮೇಳದಲ್ಲಿ ಒಂದು ಪಾಂಡವ ಒಡ್ಡೋಲ್ಗಳು ಮಾಡ್ತರು, ಆಯ್ತಾ ಇಲ್ಲ. ಈ ಮಂದರ್ತಿ ಮೇಳದಲ್ಲಿ ಒಂದೇ ಒಡ್ಡೋಲ್ಗಳು ಅಂತದ್ದು ಇರುವಂತದ್ದು ಈಗ ಮಂದರ್ತಿ ಮೇಳದಲ್ಲಿ ಮಾತ್ರ, ಮತ್ತೆ ಯಾವ ಮೇಳದಲ್ಲೂ ಒಡ್ಡೋಲ್ಗಿಲ್ಲ. ಮೊದಲಿಂದ ಕತೆ ಶುರು. ಹಾಗಾಗಿ ಅದನ್ನ ಅವ್ರಿಗೆ ಕಲೀಲಿಕ್ಕೂ ಅವಕಾಶಗಳು ಸಿಕ್ಲಿಲ್ಲ ಯಂಗ್ ಸ್ಟಾರ್ಗಳಿಗೆ. ಈ ರೀತಿಯಾಗಿ ಅಂತ ಸಾಂಪ್ರದಾಯಿಕ ಪೆಟ್ಟುಗಳ ಆಗ್ಲಿಲ್ಲ ಅವ್ರಿಗೆ ಬಾರಿಸ್ಲಿಕ್ಕೆ ಅವಕಾಶಗಳು ಸಿಕ್ಲಿಲ್ಲ ಅಂತ. ರಮೇಶ್ ಭಂಡಾರಿ ಕಡ್ತೋಕ್ ಅವ್ರೆ,
ಯಕ್ಷಗಾನದ ಎಲ್ಲ ಆಯಾಮಗಳನ್ನ ತಾವು ಬಲ್ಲವರು, ಭಾಗವತಿಕೆ, ಮದ್ದಳೆ, ಹಾಗೆ ಚಂಡೆವಾದನ ಎಲ್ಲವನ್ನ ಬಲ್ಲರಾದಂತ ತಾವು ಭಾಗವತಿಕೆಯನ್ನು ಯಾಕೆ ಹೆಚ್ಚು ಇಷ್ಟಪಡದೆ ಮುಂದುವರಿಸಲಿಲ್ಲ? ನನಗೆ ಭಾಗವತಿ ಬಗ್ಗೆ ಇಂಟ್ರೆಸ್ಟ್ ಇತ್ತು. ಆದ್ರೆ ಕೆಲವೊಂದು ನನ್ನದೇ ಆದ ವೀಕ್ನೆಸ್ಗಳಿತ್ತು. ಈ ಕೇಂದ್ರದಲ್ಲಿ ನನ್ನೊಟ್ಟಿಗೆ ಚಂದ್ರಾಸ್ಪುರಣಿಕರು ಅಂತ ಭಾಗವತಿ ಕಲೀಲಿಕ್ಕಿದ್ರು, ಮತ್ತೆ ಬಾಕಿ ಹುಡುಗರೆಲ್ಲ ಇದ್ರು. ವಿದ್ವಾನ್ರು ಹೇಳ್ಕೊಟ್ಟಾಗ ರಾಗಗಳು ನನಗೊಂದು 40-45 ರಾಗ ಅಭ್ಯಾಸ ಮಾಡಿದ್ದಾರೆ ಆ ಮಕ್ಕಳೊಟ್ಟಿಗೆ ನನಗಾಗಿ. ನಾವು ಮೊದಲೇ ಬಾರಿಸುವಾಗ ವಿದ್ವಾನ್ರು ಹೇಳಿದ್ದನ್ನು ಪ್ರಥಮವಾಗಿ ಆ ರಾಗವನ್ನು ಹೇಳುವುದು ನಾನಾಗಿತ್ತು. ತಾವು ಕೂತಿದ್ದು ಮದ್ದಳೆಗೆ. ಆದ್ರೆ ಪ್ರಥಮವಾಗಿ ಹೇಳಿ ತೋರಿಸೋ ನಾನು. ಯಾರೇ ಇದ್ರು ವಿದ್ವಾನ್ರು ಹೀಗೆ ಹೇಳಿದ್ರು, ಈ ರಾಗ ಹೀಗೆ ಹೇಳ್ಬೇಕು, ಹೀಗೆ ಮಾಡ್ಬೇಕು ಅಂತ. ಆಯ್ತಾ, ಒಂದು 20 ಶ್ಲೋಕಗಳನ್ನು ಹೇಳ್ಕೊಟ್ಟಿದ್ರು, ಒಂದು ಬೇರೆ ಬೇರೆ ರಾಗಗಳಲ್ಲಿ. ಅದಷ್ಟು ಸ್ಪಷ್ಟವಾಗಿ ನಾನು ಹೇಳ್ತಿದ್ದೆ ಅವಾಗ ನನಗೆ ವಿದ್ವಾನ್ರದ್ದು ಮರ ನೀ ಪದ ಕಲಿ ಅಂತಕ್ ಮೊದ್ಲಿ ಬಾಸ್ತೀಯ ಗುರು ವಿದ್ವಾನ್ರು ಹೇಳ ಪದ ಹೇಳ್ಬೋದಲ್ಲ ನೀನು, ಅಷ್ಟು ಒಳ್ಳೆ ಸ್ವರ ಉಂಟು ನಿನ್ಗೆ ಹೇಳ್ಬೋದಲ್ಲ. ಆದ್ರೂ ನನಗೆ ಅದನ್ನ ಮುಂದರ್ಸ್ಲಿಕ್ಕೆ ಮನ್ಸು ಬರ್ಲಿಲ್ಲ. ಆಯ್ತಾ, ನನ್ಗೀಗ ಅನಿಸ್ತದ ನಾ ಭಾಗವತಿ ಕಲಿಬೇಕಾಗಿತ್ತು ಹೇಳಿ. ನಾ ಭಾಗವತಿಗೆ ಅಂದ್ರೆ ಭಾರಿ ಹೊಣೆಗಾರಿಕೆ ಉಂಟು, ಕೆಲಸ ಉಂಟು, ಮತ್ತೆ ಅಷ್ಟೇ ಅನುಭವಗಳು ಬೇಕು ಅಂತ ತಿಳ್ಕೊಂಡಿದ್ದೆ. ಈಗಿನ ವಾತಾವರಣದಲ್ಲಿ ಅನುಭವಗಳು ಬೇಡ, ಭಾಗವತಿಕೆಗೆ ಮೊದಲು ಬೇಕಿತ್ತು. ಮೊದಲೇ ಯಕ್ಷಗಾನ ಈಗ ಒಂದು 25 ವರ್ಷಗಳ ಹಿಂದೆ ಭಾಗವತ ಆದವಂಗ ಅನುಭವ, ಅರ್ಥಜ್ಞಾನ ಇರಬೇಕು, ಸಾಹಿತ್ಯ ಜ್ಞಾನ ಇರಬೇಕು. ಆಯ್ತಾ, ಇಲ್ಲ ಮೊದ್ಲೇ ಚಂಡೆ ಬೇಕು, ಅವನಿಗೆ ಗೊತ್ತಿರ್ಬೇಕು. ನಮ್ಮ ಮರಿಯಪ್ಪಚ್ಚರ ಅವಾಗ ಮರಿಯಪ್ಪಚ್ಚ ಕೆಲಸ ಮಾಡಾಗ ಒಂದು ಚೂರು ಮೊದ್ಲೇ ಒಲು ಇದ್ರು ಅವರು ಹಿಂಗ್ ನೋಡ್ತಿದ್ರು. ಅವ್ರು ಒಂದು ಚೂರು ಒಲು ಅದೇ ಮರೆಯ ಸ್ವಲ್ಪ ಸರಿ ಮಾಡ, ಅಷ್ಟು ಸೂಕ್ಷ್ಮತೆಗಳಿತ್ತು ಮೊದಲಿನ ಭಾಗವತರಲ್ಲಿ. ಮತ್ ನಾನು ವಿದ್ಯೆಯಲ್ಲಿ ಸ್ವಲ್ಪ ಹಿಂದಿದ್ದೆ. ನಾನು ಸ್ಪಷ್ಟವಾಗಿ ನೋಡದನ್ನು ಕೂಡ್ಲೆ ಹೇಳುವಷ್ಟು ನೋಡಿ ಹೇಳುವಂತದ್ದು ಇಲ್ಲಾಗಿತ್ತು ನನಗೆ. ಅದು ಶಾಲೆ ಬಗ್ಗೆ ಇಂಟ್ರೆಸ್ಟ್ ಕಡಿಮೆ ಆದ್ರೆ ನನಗೆ ಅದು ಕಾರಣ ಆಯ್ತು. ಅದು ಭಾಗವತ ಹೋಗಿ ಸಾಹಿತ್ಯವನ್ನ ಪಟ ಹೇಳಲಿಕ್ಕೆ ಆಗ್ಲಿಲ್ಲ ನನ್ನ. ಆಯ್ತಾ, ಆದ್ರೂ ಸ್ಟಡಿ ಮಾಡಿದೆ ನಾನು. 2ನೇ ವರ್ಷದಲ್ಲಿ ಭಾಗವತಿಗೆನೆ ಕಲಿತೆ. ಚಂದ್ರಾಸ್ಪುರಣಿಕರ ಒಟ್ಟಿಗೆ ನಾನು ಹೇಳ್ತಿದ್ದೆ, ಅವನಿಗೆ ಹೇಳಕ್ಕಿಂತ ಫಾಸ್ಟ್ ಆಗಿ ನಾನು ಹೇಳ್ತಿದ್ದೆ. ಮತ್ತೆ ನೋಡ್ದಿದ್ದೆ, ಪುಸ್ತಕ ಬೇಕಾಗುದ್ಲಾಗಿತ್ತು. ನಾನು ಒಂದ್ಸಲ ನೋಡ್ಕೊಂಡು ನನಗೆ ಅರ್ಥ ಆಗ್ತಿತ್ತು, ಪಟ್ಟ ಹೇಳ್ತಿದ್ದೆ ನಾನು. ಆದ್ರೆ ಒಂದು ಭಯ ನನಗೆ, ಭಾಗವತಿ ಕಲಿಯೋಕೆ ಆಗ್ತದಿಲ್ಲ, ಹೇಳೋಕ್ ಆಗ್ತಿಲ್ಲ ಅನ್ನೋ ಭೀತಿ. ಅರ್ಥ ಜ್ಞಾನ ಇಲ್ಲ ನನಗೆ, ಸಾಹಿತ್ಯ ಜ್ಞಾನ ಇಲ್ಲ, ಸ್ಪಷ್ಟವಾಗಿ ಓದ್ಲಿಕ್ಕೆ ಬರುವುದಿಲ್ಲ ಹೇಳುವಂಥದ್ದು. ಆ ಒಂದು ಅಳುಕು ಇತ್ತು ನನ್ನಲ್ಲಿ. ಹಾಗಾಗಿ ಅದ್ರ ಬಗ್ಗೆ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಆಗ್ತಿತ್ತು. ನನ್ನ ಹತ್ರ ಆಗುದಿಲ್ಲ ಅಂತ ಅಂದ್ರು. ಯಾವ್ದಾದ್ರು ಒಂದು ಪ್ರಸಂಗಕ್ಕೆ ಪದ್ಯ ಹೇಳಿದ್ದೀರಾ? ನಾನು ಸಾಮಾನ್ಯ ನನಗೆ ಒಂದು 10 ಪ್ರಸಂಗ ಬಾಯ್ಪಟ್ಟ ಬರ್ತಿತ್ತು. ಗದಾ ಯುದ್ಧ, ಕೀಚಕವಧೆ, ಕನಕಾಂಗಿ ಕಲ್ಯಾಣ, ಕೆಲವು ಪ್ರಸಂಗಗಳು ಬಾಯ್ಪಟ್ಟ ಬರ್ತಿತ್ತು ನನಗೆ. ಮತ್ತೆ ಇದೇ ಮೇಳದಲ್ಲಿ ನನಗೆ ಪದ ಹೇಳಲಿಕ್ಕೆ ಅವಕಾಶಗಳಾಯ್ತು. ನಾವು ಹಾಲಾಡಿ ಮೇಳಕ್ಕೆ ಫಸ್ಟ್ ಸೇರ್ಪಡೆ ಆದಾಗ ನಾನು ಅಲ್ಲಿ ಮೈರಿದ್ರು, ಭಾಗವತರು, ರಾಘವೇಂದ್ರ ಮೈರೊಟ್ಟಿ ಕೆಲಸ ಮಾಡಿದೆ. ಅವ್ರು ನಾನು ಪದ ಹೇಳಕ್ಕೆಲ್ಲ ಹೇಳಿ ಅವಕಾಶ ಕೊಡ್ತಿದ್ರು. ಮತ್ತೆ ಅಂತ ನನಗೆ ಚಿತ್ರಾವತಿ, ನಾಗಸ್ತ್ರೀ ಇದೆಲ್ಲ ಅದು ಕೆಲವು ಪದಗಳನ್ನು ಹೇಳ್ತಿದ್ದೆ ನಾನು. ಮತ್ತೆ ಅವ್ರು ನಮ್ಗೆ ಪದ ಹೇಳಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ರು, ಹೇಳ್ತಿದ್ದೆ ನಾನು. ಮತ್ತೆ ಸಂಗೀತ ಮಾಡ್ತಿದ್ದೆ. ಈ ಪೀಳಿಗೆ ಸಂಗೀತಗಾರ ರಜೆ ಮಾಡಿದ್ರೆ ನಮಗ್ ಸಂಗೀತ ಮಾಡ್ಬೇಕು ಅನ್ನುವಂಥದ್ದು ಒಂದು ಇಂಟ್ರೆಸ್ಟ್ ನನ್ಗೆ. ಬೇರೆ ರಾಗಗಳನ್ನ ನಾನು ಗಂಗಾ, ತರಂಗ, ಕಮನೀಯ, ಜಟಾಕಲ ಇದನ್ನೆಲ್ಲ ಹೇಳ್ತಿದ್ದೆ. ಬೇರೆ ರಾಗಗಳಲ್ಲಿ ವಿಸ್ತಾರ ಮಾಡಿ ಹೇಳ್ತಿದ್ದೆ. ಅವ್ರು ಖುಷಿ ಪಡ್ತಿದ್ರು ಅವಾಗ. ಬಾರಿ ಚಂದ ಹೇಳ್ತ ಮರ ಹೇಳಿ. ಹಾಗೆ ಪ್ರಸಂಗಗಳಿಗೆ ಪದ್ಯವನ್ನ ಬಾಯ್ಪಾಠಗಳಿತ್ತು. ಬಾಯ್ಪಾಠ ಇತ್ತು ನನಗೆ. ಈಗ ನನಗೊಂದು 10-15 ಪ್ರಸಂಗ ಬಾಯ್ಪಾಠ ಬರ್ತದೆ. ಈಗ ಮರ್ತೋಗಿದೆ, ಅದ್ರ ಬಾಯ್ಪಾಠ ಬರ್ತದೆ. ಈ ಪ್ರಸಂಗ ಹೀಗೆ ಬರ್ಬೇಕು, ಹೀಗೆ ಹೇಳ್ಬೇಕು, ಮರಿಯಪ್ಪಾಚಾರ್ಯ ಹೀಗೆ ಹೇಳ್ತಿದ್ರು. ಈಗಿನ ಯುವ ಪೀಳಿಗೆ ಭಾಗವತ ಹೇಗಾದ್ರೆ ನಮ್ಮ ಮನಸ್ಸು ಸಮಾಧಾನ ಆಗುದಿಲ್ಲ. ಆ ಭಾಗವತ ಹಿಂಗೆ ಹೇಳ್ತಿದ್ರು ಹೇಳುದೇ ನಮ್ಮ ಮನಸ್ಸಿಗೆ ಹೋಗ್ತದೆ. ಆ ಹಿಂದಿನ ಭಾಗವತ ನಡೆಗಳೇ ಮಂಡೆಯಲ್ಲಿ ಹಚ್ಚಲೆ. ನನಗೆ ಮೊದಲಿಂದನೂ ನಮ್ಮ ಈ ವಾದನದಲ್ಲಿ, ವಾದ್ಯಗಳಲ್ಲಿ ಈ ಶನಾಯಿ ಬಾರಿಸ್ತಾರಲ್ಲ, ಈ ಶನಾಯಿನಲ್ಲಿ ರಾಗಗಳನ್ನ ಬಾರಿಸ್ತಿದ್ರು. ಆ ರಾಗಗಳ ಸ್ಟಡಿ ನನಗಿತ್ತು. ಅದು ಪದ್ಯಗಳ ರಾಗಗಳನ್ನ ಹೇಗೆ ಬಳಸ್ಬೇಕು ನಾವು, ಈ ತಾಳಕ್ಕೆ ಅಷ್ಟು ತಾಳಕ್ಕೆ ಅದನ್ನ ಹೇಗೆ ಸೇರ್ಪಡೆ ಮಾಡ್ಬೇಕು, ಆದಿ ತಾಳಕ್ಕೆ ಹೇಗೆ ಸೇರ್ಪಡೆ ಮಾಡ್ಬೇಕು, ತಾಳಗಳ ಜೊತೆ ಆ ರಾಗವನ್ನು ಹೇಗೆ ಅದಕ್ಕೆ ಸಂಯೋಜನೆ ಮಾಡ್ಬೇಕು, ಇದೆಲ್ಲ ಒಂದು ಇಂಟ್ರೆಸ್ಟ್ ಇತ್ತು ನನಗೆ. ಮೂಲ ಪರಿಕಲ್ಪನೆಯಲ್ಲಿ ನಿಮ್ಗೆ ರಾಗಜ್ಞಾನ ಇತ್ತು, ವಾದನಗಳಿತ್ತು. ಶನಾಯಿನೇ ನಮ್ಗೆ ರಾಗಗಳಿಗೆ ಒಂದು ಉತ್ತೇಜನ. ಬೇರೆ ಹಿಂದೂಸ್ತಾನಿ, ನಮ್ಮದಿಗೆ ಹಿಂದೂಸ್ತಾನಿ ಮಾತ್ರ, ಕರ್ನಾಟಕ ಇಲ್ಲ. ಹಿಂದೂಸ್ತಾನಿ ರಾಗಗಳನ್ನು ನಾನು ಪದ್ಯಗಳನ್ನ ಹೇಳ್ತಾ ಇದ್ರೆ ಇವತ್ತೊಂದು ಒಳ್ಳೆಯ ಭಾಗವತರ ಆಗ್ತಿದ್ನನ್ನ ಹೇಳುವಂತದ್ದೊಂದು ಆಸೆ. ಯಾವ್ದಾದ್ರು ಪ್ರಸಂಗಕ್ಕೆ ನೀವು ಪದ್ಯವನ್ನ ಹೇಳಿದ್ದುಂಟ? ನಾನು ಈ ಮೇಳದಲ್ಲಿ ಕ್ಷೇತ್ರ ಮಹಾತ್ಮೆ ಹೇಳಿದೆ, ದೇವಿ ಮಹಾತ್ಮೆ ಹೇಳಿದೆ, ಕನಕಾಂಗಿ ಕಲ್ಯಾಣ ಕೇಳಿದೆ. ಗದಾ ಯುದ್ಧ ಪ್ರಸಂಗವನ್ನು ಒಬ್ಬನೇ ನಾನು ಆಡಿಸಿದ್ದೆ.
ಮತ್ತೆ ನಾಗನಂದನ ಪ್ರಸಂಗವನ್ನು ಹೇಳ್ತಿದ್ದೆ. ಹಾ ಹಾ ಸುಬ್ರಹ್ಮಣ್ಯಾಚಾರ್ಯ ರಜೆ ಮಾಡಿದಾಗ ನನಗೆ ಹೇಳು ಅಂತ ಹೇಳ್ತಿದ್ರು, ನಾನು ಹೇಳ್ತಿದ್ದೆ. ಈ ರೀತಿಯಾಗಿ ತಮ್ಮ ಬದುಕು ಏನು ವಿದ್ಯಾಭ್ಯಾಸದ ನನಗೆ ಸ್ಪಷ್ಟತೆ ಇಲ್ಲ ಎನ್ನುವಂಥದ್ದೇ ತಾವು ಭಾಗವತರಾಗಿ ಪರಿಪೂರ್ಣವಾಗಿ ಮೂಡಿ ಬರ್ಲಿಕ್ಕೆ ಆಗದಂತ ಒಂದು ಒಳುಕಾಯ್ತು ನನಗೆ. ಆದ್ರೂ ಕೂಡ ತಮ್ಗೆ ಆಸಕ್ತಿ ಇದ್ದಿತ್ತು. ಉಂಟು ಈಗಲೂ ಉಂಟು, ಭಾಗವತ ಬಗ್ಗೆ ಇಂಟ್ರೆಸ್ಟ್ ನನಗೆ ಈಗೂ ಉಂಟು ಮಾಡ್ಬೇಕು ಅಂತ. ಒಂದು ಪದ್ಯವನ್ನು ಹೇಳ್ಬೋದು ನಮ್ಗೆ, ಯಾವ್ದಾದ್ರು ಒಂದು ಭಾಮಿನಲ್ಲಿ ಇಲ್ಲಿ ಪ್ರಸ್ತುತ ಕೇಳುಗರಿಗಾಗಿ. ನಿಮ್ಮ ಧ್ವನಿಯನ್ನ ರಂಗದಲ್ಲಿ ಕೇಳಿದ್ದೇವೆ, ಒಂದು ಸಂದರ್ಶನದಲ್ಲಿ ಒಂದು ಯಾವ್ದಾದ್ರು ಒಂದು ಪ್ರಸಂಗದ ಪದನೇ ಆಗ್ಬೇಕು. ಪ್ರಸಂಗದ ಪದ ಆಗ್ಬೋದು ಯಾವ್ದಾದ್ರು. ಪೊಡವಿ ಪಾಲಕ ಭಾಗ್ಯದಾಯಕ ಪೊಡವಿ ಪಾಲಕ ಭಾಗ್ಯದಾಯಕ ನುಡಿಯದಲ್ಲಿಗೆ ನಡೆಯವೆ ಓರ್ವನೇ ನುಡಿಯದಲ್ಲಿಗೆ ನಡೆವೆ ಓರ್ವನೇ ಬಡಿವೆ ರಿಪುಗಳು ಎಂಬ ಚಾಲಗಳು ನುಡಿಯಡಗಿ ಹೀಗಾಯಿತೆ ಬಡಿವೆ ರಿಪುಗಳು ಎಂಬ ಚಾಲಗಳು ನುಡಿಯಡಗಿ ಹೀಗಾಯಿತೆ ಪುಣ್ಯ ಫಲವು ಪೊಡವಿ ಪಾಲಕ ಯಕ್ಷಗಾನ ಕಲಾವಿದರ ಬದುಕಿನ ಕತೆ, ವ್ಯತೆ, ನೋವು, ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. ಮದನ ತೇರ ಮದನ ತೇರ ಮದನ ತೇರ ನೇರಿ ಬಂದ ಸುಧತೆ ಪ್ರಣಯಕ್ಕೆ ಮದನ ತೇರ ನೇರಿ ಬಂದ